ಶ್ರೀ ವಿಷ್ಣುಮೂರ್ತಿಯ ತಲೆ ಮರುಸ್ಥಾಪನೆ ವಿವಾದದಿಂದ ಹಿಡಿದು ಸುಪ್ರೀಂ ಕೋರ್ಟ್ನಲ್ಲಿ ಚೀಫ್ ಜಸ್ಟಿಸ್ ಅವರ ಮೇಲೆ ಶೂ ಎಸೆಯುವ ಘಟನೆವರೆಗೂ ಏನಾಯಿತು ಅಂತ ಈ ವಿಡಿಯೋಲಿ ನೋಡೋಣ. ಮಧ್ಯಪ್ರದೇಶನ ಖಜುರಾಹೋನಲ್ಲಿ ಜವಾರಿ ಅನ್ನೋ ದೇವಸ್ಥಾನದಲ್ಲಿ ವಿಷ್ಣುಮೂರ್ತಿ ಇರುತ್ತೆ. ಆ ವಿಷ್ಣುಮೂರ್ತಿಗೆ ತಲೆ ಇರೋದಿಲ್ಲ. ಆ ತಲೆಯನ್ನು ಮರುಸ್ಥಾಪನೆ ಮಾಡಲು ಕೋರ್ಟಲ್ಲಿ ಅಲ್ಲಿದ್ದ ಜನರು ಪಿಟಿಷನ್ ಹಾಕ್ತಾರೆ. ಅದ್ರ ಸೆಪ್ಟೆಂಬರ್ 16ನೇ ತಾರೀಕು ಭಾರತ ಸುಪ್ರೀಂ ಕೋರ್ಟ್ನಲ್ಲಿ ಆ ಪಿಟಿಷನ್ ರಿಜೆಕ್ಟ್ ಮಾಡ್ತಾರೆ. ಅದಕ್ಕೆ ಅವ್ರು ಕೊಟ್ಟ ಕಾರಣ, ಈ ದೇವಸ್ಥಾನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಅಂಡರ್ ಬರುತ್ತೆ. ಸೊ ಈ ದೇವಸ್ಥಾನದಲ್ಲಿ ವಿಷ್ಣುಮೂರ್ತಿಯ ತಲೆ ಮರುಸ್ಥಾಪನೆ ಮಾಡೋ ಅಧಿಕಾರ ಈ ನ್ಯಾಯಾಲಯಕ್ಕಿಲ್ಲ ಅಂತ ಹೇಳಿ ಆ ಪಿಟಿಷನ್ ನ ಪಬ್ಲಿಸಿಟಿ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಕನ್ಸಿಡರ್ ಮಾಡಿ ಆ ಪಿಟಿಷನ್ ರಿಜೆಕ್ಟ್ ಮಾಡ್ತಾರೆ. ಆದ್ರೆ ಇಲ್ಲಿ ರಿಜೆಕ್ಟ್ ಮಾಡೋ ಟೈಮಲ್ಲಿ ಚೀಫ್ ಜಸ್ಟಿಸ್ ಆದ BR ಗವಾಯಿ ಅವರು ವ್ಯಂಗ್ಯವಾಗಿ ಮಾತಾಡ್ತಾರೆ. ನೀವು ವಿಷ್ಣು ಭಕ್ತರಲ್ವಾ, ಆದ್ರೆ ಆ ದೇವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳಿ, ದೇವರನ್ನೇ ಕೇಳ್ಕೊಳ್ಳಿ ಅಂತ ವ್ಯಂಗ್ಯವಾಗಿ ಮಾತಾಡ್ತಾರೆ. ಇದು ನಮ್ಮ ಹಿಂದೂ ಬಾಂಧವರ ಧಾರ್ಮಿಕ ಭಾವನೆಗಳಿಗೆ ಒಂಥರ ಅವಮಾನ ಮಾಡ್ದಂಗೆ, ಧಕ್ಕೆ ತಂದಂಗೆ ಆಗುತ್ತೆ. ಸೊ ಈ ಸೋಷಿಯಲ್ ಮೀಡಿಯಲ್ಲಿ ಫುಲ್ ವೈರಲ್ ಆಯಿತು. ಆದರೆ ಅಕ್ಟೋಬರ್ 6ನೇ ತಾರೀಕು ಈ 71 ವರ್ಷದ ಲಾಯರ್ ರಾಕೇಶ್ ಕಿಶೋರ್ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಗವಾಯಿ ಅವ್ರ ಮೇಲೆ ಶೂ ಎಸಿತಾರೆ. ಇದು ನ್ಯಾಯಬದ್ಧವಾಗಿ ಇದೊಂದು ತಪ್ಪು, ಚೀಫ್ ಜಸ್ಟಿಸ್ ಅವ್ರ ಮೇಲೆ ಶೂ ಎಸೆಯೋದು. ಬಟ್ ಚೀಫ್ ಜಸ್ಟಿಸ್ ಆಗಿದ್ಕೊಂಡು ಗವಾಯಿ ಅವರು ಹಂಗೆ ವ್ಯಂಗ್ಯವಾಗಿ ಮಾತಾಡೋದು ಅವ್ರದ್ದು ತಪ್ಪಿದೆ. ಸೊ ಈ ಲಾಯರ್ ಕಿಶೋರ್ ಅವ್ರ ಲೈಸೆನ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ಅವ್ರೊಂದು ಮಾತು ಹೇಳ್ತಾರೆ, ಸನಾತನಕ ಅಪಮಾನ ನಹಿ ಸಹೆಂಗೆ ಅಂತ. ನಮ್ಮ ಸನಾತನ ಧರ್ಮಕ್ಕೆ ಅವಮಾನವಾದರೆ ಸಹಿಸುವುದಿಲ್ಲ ಅಂತ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ಕಮೆಂಟ್ ಮಾಡಿ. ಜೈ ಶ್ರೀರಾಮ್. ಇಂಥ ಡೈಲಿ ಅಪ್ಡೇಟ್ಗೋಸ್ಕರ ಅಕೌಂಟ್ನ ತಪ್ಪದೆ ಫಾಲೋ ಮಾಡಿ.